ನಮಸ್ಕಾರ, ನಾನು ಚಂದ್ರಪ್ರಭು. ನಮ್ಮ ಚಾನಲ್ಗೆ ನಿಮಗೆಲ್ಲ ಸ್ವಾಗತ. ಇವತ್ತು ನಾವು ಗೋವಾದಿಂದ ಬರಬೇಕಾದ್ರೆ ಹುಬ್ಬಳ್ಳಿಯಲ್ಲಿ ಮಧ್ಯಾಹ್ನದ ಊಟಕ್ಕೆ ಬಸವೇಶ್ವರ ಖಾನಾವಳಿಗೆ ಬಂದಿದ್ದೇವೆ. ಇಲ್ಲಿ 2 ಥರದ್ದು ಊಟ ಸಿಗ್ತದೆ. ಒಂದು ಸಾಮಾನ್ಯ ಊಟ, ಅದಕ್ಕೆ 160 ರೂಪಾಯಿ. ಇನ್ನೊಂದು ಹೋಳಿಗೆ ಊಟ, 190 ರೂಪಾಯಿ. ಹೋಳಿಗೆ ಊಟ ಅಂತ ಹೇಳಿದ್ರೆ ನಮ್ಮ ಬ್ಯಾಂಗ್ಳೂರ್ ಕಡೆ ಎಲ್ಲ ಒಬ್ಬಟ್ಟು ಊಟ ಅಂತೇಳಿ ಹೇಳ್ತಾರೆ. 2 ಊಟದಲ್ಲಿ ಜೋಳದ ರೊಟ್ಟಿ ಮತ್ತು ರೈಸ್ ಇದ್ದೇ ಇರ್ತದೆ. ಸ್ಪೆಷಲ್ ಊಟದಲ್ಲಿ ಮಾತ್ರ ಹೋಳಿಗೆ ಒಂದು ಎಕ್ಸ್ಟ್ರಾ ಕೊಡ್ತಾರೆ. ಈ ಹೋಟ್ಲಿದ್ದೊಂದು ಸ್ಪೆಷಾಲಿಟಿ ಏನಂತ ಹೇಳಿದರೆ, ಇಲ್ಲಿ ಜೋಳದ ರೊಟ್ಟಿ, ರೈಸು, ಪಲ್ಯ ಮತ್ತು ಸಾಂಬಾರು ಎಷ್ಟು ಕೇಳಿದರೂ ಕೊಡ್ತಾರೆ, ಅನ್ಲಿಮಿಟೆಡ್. ನಾವಿವತ್ತು ಇಲ್ಲಿ ಹೋಳಿಗೆ ಊಟ ಟ್ರೈ ಮಾಡ್ತಾ ಇದ್ದೇವೆ. ನೋಡಿ, ಈಗ ನೀವು ನೋಡ್ತಾ ಇದ್ದೀರಿ, ನಮ್ಮ ಬ್ಯಾಟಿಂಗ್ ಮಾತ್ರ ತುಂಬ ಬಿರುಸಿನಿಂದ ನಡೀತಾ ಇದೆ. ನೋಡಿ, ಫುಲ್ ಸ್ಪೀಡಲ್ಲಿ ನಡೀತಾ ಇದೆ. ಊಟ ಆದ ನಂತರ ಊಟದ ರುಚಿಯ ಬಗ್ಗೆ ನಿಮಗೆ ನಾವು ತಿಳಿಸ್ತೇವೆ. ಇವಾಗ ನಮ್ಮದು ಬಸವೇಶ್ವರ ಖಾನಾವಳಿಯಲ್ಲಿ ಒಳ್ಳೆ ಊಟ ಆಯಿತು, ಫಸ್ಟ್ ಕ್ಲಾಸ್ ಇತ್ತು. ನನಗಂತೂ ಭಾಳ ಚೆನ್ನಾಗಿತ್ತು. ಇವತ್ತು ನನ್ನ ಜೊತೆ ನನ್ನ ಫ್ರೆಂಡ್ ಕೂಡ ಬಂದಿದ್ರು, ಅವರ ಮಿಸ್ಸಸ್ ಕೂಡ ಬಂದಿದ್ರು. ನೋಡು, ಅವ್ರ ಹತ್ರ ಕೇಳುವ ಹೆಂಗೆ ಇತ್ತು ಫುಡ್ ಅಂತ ಹೇಳ್ಬಿಟ್ಟು. ಇದು ಬಸವೇಶ್ವರ ಖಾನಾವಳಿ, ನಾವು ಬಂದಿರೋದು ಹುಬ್ಳಿ ಕಿತ್ತೂರು ರಾಣಿ ಚೆನ್ನಮ್ಮ ಸರ್ಕಲ್. ನೋಡಿ, ನನ್ನ ಮಿಸ್ಸಸ್ಗೆ ಎಲ್ಲ ಫಸ್ಟ್ ಕ್ಲಾಸ್ ಕರೆಕ್ಟ್ ಗೊತ್ತುಂಟು. ಕಾಮತ್ ಹೋಟೆಲ್ ಪಕ್ಕದ್ದೇ. ಅವ್ರ ಅಡ್ರೆಸ್ ಹೇಳಿದ್ರೆ ನಿಮ್ಗೇನು ಟೆನ್ಷನ್ ಇಲ್ಲ, ಆರಾಮಾಗಿ ಬರ್ಬೋದು. ನೋಡಿ, ಕಾಮತ್ ಹೋಟೆಲ್ ಪಕ್ಕದಲ್ಲಿ ಅಂತ. ನಮ್ಮ ವಿನಾಯಕ್ ಭಂಡಾರ್ಕರ್ ಅವ್ರು ಏನ್ ಹೇಳ್ತಾರೆ? ಏನ್ ಸರ್, ಹೆಂಗಿತ್ತು ಊಟ? ಊಟ ಚೆನ್ನಾಗಿತ್ತು. ನಾನು 10 ವರ್ಷ ಹಿಂದೆ ಬಂದಿದ್ದೆ ಹುಬ್ಳಿಗೆ. ಆವಾಗ ಇಲ್ಲಿ ಊಟ ಮಾಡಿದ್ದೆ. ಇವತ್ತು ಆಫ್ಟರ್ 10 ಇಯರ್ಸ್ ಖುಷಿ ಆಯ್ತು. ಹಳೆ ನೆನಪುಗಳು ಪುನಃ ನೆನಪಡಿಸ್ಕೊಂಡಂಗ ಆಯ್ತು. ನಮ್ಮ ಮನೆಯವ್ರಿಗೆ ಬಾರಿ ಇಷ್ಟ ಆಯ್ತು. ಹೌದಾ? ಲಾಸ್ಟಿಗೆ ಒಂದು ಒಬ್ಬಟ್ಟು ಕೂಡ ನೀವು ತಕೊಂಡ್ರಿ ಕಾಣ್ತದೆ. ಹೌದು, ಒಬ್ಬಟ್ಟು ಹೌದು. ಸಕ್ಕರೆ ಅದು ನಾನು ಫಸ್ಟ್ ಟೈಮ್ ನೋಡೋದು, ತುಪ್ಪಕ್ಕೆ ಸಕ್ಕರೆ ಹಾಕೋದು. ಅವರಿಗೆ ಅಂದ್ರೆ ಅವರಿಗೆ ನೀವು ಸಕ್ಕರೆ ಜಾಸ್ತಿ ತಿನ್ಸಿ ಅವರು ಸ್ವೀಟ್ ಆಗಿಬಿಟ್ಟಿದ್ದಾರೆ. ಸೊ ಮನೆ ಊಟ ತರನೇ ಇತ್ತು ಅಂತ ಕಾಣ್ತದೆ. ತುಂಬಾ ಖಾರ ಇರ್ಲಿಲ್ಲ, ಎಣ್ಣೆ ಅಂಶ ಏನಿರ್ಲಿಲ್ಲ, ಹೆಲ್ತ್ ಚೆನ್ನಾಗಿತ್ತು. ಮನೆ ಊಟ ಮಾಡಿದ ಅಂತೂ ಒಳ್ಳೆ ರೇಟಿಂಗ್ ಕೊಡ್ಬೋದು ನಾವು. ಒಳ್ಳೆ ರೇಟಿಂಗ್ ನೋಡಿ, ಫ್ರೆಂಡ್ಸೇ ಕೊಡ್ತಾ ಇದ್ದಾರೆ ರೇಟಿಂಗ್. ನೀವು ಈ ಕಡೆ ಹುಬ್ಬಳ್ಳಿ ಕಡೆ ಬಂದಾಗ ಒಂದು ಭೇಟಿ ಕೊಡಿ ಈ ಹೋಟ್ಲಿಗೆ. ನಮಗೂ ಭಾಳ ಚೆನ್ನಾಗಿತ್ತು ಅಂತ ಕಾಣ್ತದೆ. ಇಷ್ಟೇ ನಮ್ಮದು ಈ ಹೋಟ್ಲ್ ಬಗ್ಗೆ ಒಂದು ಅಭಿಪ್ರಾಯ. ಎಸ್, ನಿಮ್ಮದು ಅಷ್ಟೇ ಅಭಿಪ್ರಾಯನಾ? ಓಕೆ, ಚೆನ್ನಾಗಿತ್ತು. ಎಸ್. ಈ ಖಾನಾವಳಿ ವಿಡಿಯೋ ನಿಮಗೆ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು. ನಮಸ್ಕಾರ.